ಹೂಡಿಕೆಗಳು. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಿಮ್ಮ ಹಣವನ್ನು ಉಳಿಸುವ ಮಹತ್ವದ ಬಗ್ಗೆ ನಾವು ಕಲಿತಿದ್ದೇವೆ. ಉಳಿತಾಯವು ನಿಮಗೆ ಚುರುಕಾದ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ತುರ್ತು ಸಂದರ್ಭದಲ್ಲಿ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನಾವು ಕಲಿತಿದ್ದೇವೆ. ಆದರೆ ನಿಮ್ಮ ಉಳಿತಾಯವನ್ನು ಹೂಡಿಕೆ ಮಾಡಲು ಸಹ ನೀವು ಬಳಸಬಹುದು ಎಂದು ನಿಮಗೆ ತಿಳಿದಿದೆ. ಈ ವಿಡಿಯೋದಲ್ಲಿ ಹೂಡಿಕೆ ಎಂದರೇನು ಎಂಬುದರ ಕುರಿತು ನಾವು ಕಲಿಯುತ್ತೇವೆ. ಪ್ರಾರಂಭಿಸೋಣ. ಹೂಡಿಕೆ ಎಂದರೇನು? ನೀವು ಹೂಡಿಕೆ ಮಾಡಿದಾಗ ನೀವು ಖರೀದಿಸುವುದು ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಹಣವನ್ನು ನೀಡುತ್ತದೆ ಎಂಬ ನಿರೀಕ್ಷೆಯೊಂದಿಗೆ ನೀವು ಖರೀದಿ ಮಾಡುತ್ತೀರಿ. ಉದಾಹರಣೆಗೆ, ನಿಮ್ಮ ಉಳಿತಾಯವನ್ನು ನೀವೇ ಹಸು ಖರೀದಿಸಲು ಬಳಸಲು ನೀವು ನಿರ್ಧರಿಸಬಹುದು. ಹಸುವನ್ನು ಖರೀದಿಸಲು ನಿಮಗೆ 3 ಲಕ್ಷದವರೆಗೆ ವೆಚ್ಚವಾಗಬಹುದು. ಭವಿಷ್ಯದಲ್ಲಿ ನೀವು ಅದರ ಹಾಲನ್ನು ಹಲವು ವರ್ಷಗಳವರೆಗೆ ಮಾರಾಟ ಮಾಡಬಹುದು. ದೀರ್ಘಾವಧಿಯಲ್ಲಿ ನೀವು ಹಸುವನ್ನು ಹೊಂದುವಿರಿ. ನಿಮ್ಮ ಸಮುದಾಯದ ಕುಟುಂಬ ಮತ್ತು ಸ್ನೇಹಿತರಿಗೆ ಅದರ ಹಾಲನ್ನು ಮಾರಾಟ ಮಾಡುವ ಮೂಲಕ ನೀವು ಇನ್ನೂ 3 ಲಕ್ಷಕ್ಕೂ ಹೆಚ್ಚು ಹಣವನ್ನು ಗಳಿಸುವಿರಿ ಎಂಬುದು ಭರವಸೆ. ಹೂಡಿಕೆಯ ಇನ್ನೊಂದು ಉದಾಹರಣೆಯೆಂದರೆ ನಿಮ್ಮ ಸಮುದಾಯದಲ್ಲಿ ಅಂಗಡಿಯನ್ನು ಖರೀದಿಸಲು ನಿಮ್ಮ ಉಳಿತಾಯವನ್ನು ಬಳಸುವುದು. ಅಂಗಡಿಯನ್ನು ಖರೀದಿಸುವ ಆರಂಭಿಕ ವೆಚ್ಚವು ದುಬಾರಿಯಾಗಿದ್ದರೂ ಅದನ್ನು ಹೂಡಿಕೆಯಾಗಿ ಕಾಣಬಹುದು, ಏಕೆಂದರೆ ಕಾಲಾನಂತರದಲ್ಲಿ ನಿಮ್ಮ ಅಂಗಡಿಯಲ್ಲಿ ಸರಕುಗಳನ್ನು ಮಾರಾಟ ಮಾಡುವುದರಿಂದ ನೀವು ಲಾಭವನ್ನು ಗಳಿಸುವಿರಿ. ಮೂಲಭೂತವಾಗಿ ಹೂಡಿಕೆಯು ಒಂದು ದೊಡ್ಡ ಖರೀದಿಯಾಗಿದ್ದು, ಅದು ಭವಿಷ್ಯದಲ್ಲಿ ನಿಮಗೆ ಹಣವನ್ನು ಗಳಿಸುತ್ತದೆ. ಆರಂಭದಲ್ಲಿ ನೀವು ಹಣವನ್ನು ಕಳೆದುಕೊಂಡಂತೆ ತೋರುತ್ತದೆಯಾದರೂ ಅದು ಸರಿ. ದೀರ್ಘಾವಧಿಯಲ್ಲಿ ನಿಮ್ಮ ಹೂಡಿಕೆಯಿಂದ ಲಾಭವನ್ನು ಗಳಿಸುವುದು ಗುರಿಯಾಗಿದೆ. ಹೂಡಿಕೆಗಳು ಉತ್ತಮವಾಗಿವೆ ಏಕೆಂದರೆ ಅವು ಭವಿಷ್ಯದಲ್ಲಿ ನಮ್ಮ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸಬಹುದು. ಅವರು ಅನೇಕ ವರ್ಷಗಳಿಂದ ಸ್ಥಿರ ಆದಾಯದ ಮೂಲವಾಗಿ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಎಲ್ಲ ಹೂಡಿಕೆಗಳು ಒಳ್ಳೆಯ ಆಲೋಚನೆಯಲ್ಲ ಎಂದು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಕೆಲವು ಹೂಡಿಕೆಗಳು ಭವಿಷ್ಯದಲ್ಲಿ ನಮ್ಮ ಆರ್ಥಿಕ ಭದ್ರತೆಯನ್ನು ಸುಧಾರಿಸುವುದಿಲ್ಲ ಮತ್ತು ಭವಿಷ್ಯದಲ್ಲಿ ನಮಗೆ ಹಣವನ್ನು ಗಳಿಸುವುದಿಲ್ಲ. ಕೆಟ್ಟ ಹೂಡಿಕೆಯ ಉದಾಹರಣೆಯೆಂದರೆ ದುಬಾರಿ ಸೀರೆಯನ್ನು ಖರೀದಿಸುವುದು. ಇದು ಸುಂದರವಾಗಿದ್ದರೂ ಭವಿಷ್ಯದಲ್ಲಿ ಅದು ನಿಮಗೆ ಹಣವನ್ನು ಗಳಿಸುವುದಿಲ್ಲ. ನೀವು ಬಳಸಿದ ಸೀರೆಯನ್ನು ಮಾರಾಟ ಮಾಡಲು ಬಯಸಿದರೆ, ಅದನ್ನು ಧರಿಸಿರುವ ಕಾರಣ ನೀವು ಅದನ್ನು ಖರೀದಿಸಿದ್ದಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಬೇಕಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ಕಲಿತದ್ದನ್ನೆಲ್ಲ ರೀಕ್ಯಾಪ್ ಮಾಡೋಣ. ಹೂಡಿಕೆ ಮಾಡುವುದು ಭವಿಷ್ಯದಲ್ಲಿ ಹಣ ಗಳಿಸುವ ಗುರಿಯೊಂದಿಗೆ ಏನನ್ನಾದರೂ ಖರೀದಿಸುವುದು. ಹಸು ಅಥವಾ ಅಂಗಡಿಯಂತಹ ಉತ್ತಮ ಹೂಡಿಕೆಯು ಭವಿಷ್ಯದಲ್ಲಿ ನಮಗೆ ಹಣವನ್ನು ನೀಡುತ್ತದೆ. ದುಬಾರಿ ಸೀರೆಯಂತಹ ಕೆಟ್ಟ ಹೂಡಿಕೆ ಆಗುವುದಿಲ್ಲ. ನೀವು ಈಗ ಬಜೆಟ್, ಉಳಿತಾಯ ಮತ್ತು ಹೂಡಿಕೆಯಲ್ಲಿ ಮಾಡ್ಯೂಲ್ 2 ಅನ್ನು ಪೂರ್ಣಗೊಳಿಸಿದ್ದೀರಿ. ಆರ್ಥಿಕವಾಗಿ ಸಾಕ್ಷರರಾಗಲು ಕೆಲಸ ಮಾಡಿದ್ದಕ್ಕಾಗಿ ಅಭಿನಂದನೆಗಳು. ನೀವು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಮೊದಲ ಸ್ಥಾನದಲ್ಲಿರಿಸುತ್ತಿದ್ದೀರಿ.